ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಮಾರ್ಟಿನ್ ಮಾಸ್ ಇವತ್ತು ಹೃದಯಘಾತದಿಂದ ನಿಧನರಾಗಿದ್ದಾರೆ ಎಂದು ಹೇಳಲು ವಿಷಾದಿಸುತ್ತೇನೆ. ಅವರ ಈ ದಿಢೀರ್ ನಿಧನದ ಸುದ್ದಿ ಬಹುತೇಕರಲ್ಲಿ ಆಶ್ಚರ್ಯವೆನಿಸಿದರೂ ಇದು ಸತ್ಯ. ತಂದೆ, ತಾಯಿ, ಹೆಂಡತಿ ಹಾಗೂ 2 ವರ್ಷದ ಮಗಳು ಜೊತೆಗೆ ಅಣ್ಣ, ಅಕ್ಕ, ತಮ್ಮ ಹಾಗೂ ಕುಟುಂಬದವರನ್ನ ಮಾರ್ಟಿನ್ ಮಾಸ್ ಅಗಲಿದ್ದಾರೆ. ಗುರುಪಾದಪ್ಪ ನಾಗಮಾರಪಳ್ಳಿ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿ, ನವ ಕರ್ನಾಟಕ ಯುವಶಕ್ತಿ ಸಂಘಟನೆಯ ಅಧ್ಯಕ್ಷರಾಗಿ, ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿ, ಬೀದರ್ ಜಿಲ್ಲೆಯ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ BK ಹರಿಪ್ರಸಾದ್ ಅವರ ಆಪ್ತರೂ ಕೂಡ ಆಗಿದ್ದರು. ತಮ್ಮ 17-18 ವಯಸ್ಸಿನಿಂದಲೇ ಜನಪರ, ನ್ಯಾಯಪರ ಹೋರಾಟದ ಹಾದಿ ಹಿಡಿದಿದ್ದು ಕನ್ನಡ ಉಳಿಸಿ ಬೆಳೆಸಲು ಬಹಳಷ್ಟು ಹೋರಾಟ ಮಾಡಿದ್ದಾರೆ. ತಮ್ಮದೇ ಯುವಕರ ಪಡೆ ಕಟ್ಟಿಕೊಂಡು ಭ್ರಷ್ಟಾಚಾರ, ತಪ್ಪು ಕೆಲಸಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಅಧಿಕಾರಿಗಳಿಂದ ತಪ್ಪಾಗಿದ್ದಲ್ಲಿ ಅದನ್ನು ಸರಿಪಡಿಸುವ ತಮ್ಮ ಅನೇಕ ಹೋರಾಟಗಳಿಂದ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಕೂಡ ಮಾಡಿದರು. ಇವತ್ತು ಮಾರ್ಟಿನ್ ಮಾಸ್ ಅಗಲಿಕೆಯಿಂದ ಕುಟುಂಬದವರಿಗೆ ತುಂಬಲಾರದ ನಷ್ಟ ಕೂಡ ಆಗಿದೆ. ಜೊತೆಗೆ ಅವರ ಆಪ್ತ ವಲಯ, ಬಂಧು ಮಿತ್ರರು, ಮುಖ್ಯವಾಗಿ ಅವರ ಯುವಕರ ಪಡೆ ಬಡವಾಗಿದೆ. ಈಗ ಯುವ ಹೋರಾಟಗಾರ ಮಾರ್ಟಿನ್ ಮಾಸ್ ಕೇವಲ ನೆನಪು ಮಾತ್ರ. ಅವರು ಅಗಲಿದ್ರೂ ಅವರು ಮಾಡಿದ ಹೋರಾಟಗಳು ಮಾತ್ರ ಜೀವಂತ ಹಾಗೂ ಚಿರಸ್ಮರಣೀಯ. ಅವರ ಅಂತ್ಯಕ್ರಿಯೆ ನಾಳೆ ಅಂದರೆ ದಿನಾಂಕ 29/1/2026 ಅವರ ಸ್ವಗ್ರಾಮದಲ್ಲಿ ಜರುಗಲಿದೆ ಎಂದು ಅವರ ಆಪ್ತ ವಲಯದ ಮೂಲಗಳಿಂದ ತಿಳಿದು ಬಂದಿದೆ. ಹೋರಾಟಗಾರ ಮಾರ್ಟಿನ್ ಮಾಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ಅವರ ಅಗಲಿಕೆ ನೋವು ಭರಿಸುವ ಶಕ್ತಿ ಆ ದೇವರು ಕರುಣಿಸಲಿ.